ಅಥವಾ ಹಳೆ ಮುಖಗಳಿಗೆ ಈ ಬಾರಿ ಕೂಡ ಕಂಟಿನ್ಯೂ ಆಗ್ತಾರ? ಈ ಎಲ್ಲದರ ಕುರಿತಾಗಿ ಮತ್ತೆ ಜನರು ಏನನ್ನ ಬಯಸ್ತಿದ್ದಾರೆ, ಜನರ ನಿರೀಕ್ಷೆ ಏನು, ಗ್ಯಾರಂಟಿಗಳನ್ನ ಮುಂದೆ ಇಟ್ಕೊಂಡು ಈ ಬಾರಿ ವಿಧಾನಸಭೆಯಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ ಅತಿ ದೊಡ್ಡ ಗೆಲುವು. ಸೊ ಇವೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸೋದಕ್ಕೆ ಏನೆಲ್ಲ ಮಾಡಬೇಕು ಹೇಳಿ ಕೇಳಿ ಅವರು ಚುನಾವಣಾ ಚಾಣಕ್ಯ ಅಂತಲೇ ಹೆಸರನ್ನ ಪಡೆದಿರೋರು. ಇವೆಲ್ಲದರ ಕುರಿತಾಗಿ ಇವತ್ತು ಚರ್ಚೆ ಮಾಡ್ತಾರೆ, ಸಭೆಯನ್ನ ಮಾಡಿ ಮಾತನಾಡ್ತಾರೆ. ಅದಕ್ಕೂ ಮುಂಚೆ ಸುತ್ತೂರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ, ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗಿ ತಾಯಿ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಅದಾದಮೇಲೆ ಮಧ್ಯಾಹ್ನ 2:50ಕ್ಕೆ ಶುರುವಾಗುತ್ತೆ ಸಭೆ. ಕೋರ್ ಕಮಿಟಿ 3:30-4:00ವರೆಗೂ ಕೂಡ 2 ಮಟ್ಟದಲ್ಲಿ ಸಭೆಯನ್ನು ಮಾಡಲಾಗುತ್ತೆ. ಈ ಸಭೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಎಷ್ಟೊಡೆ ಪ್ರಮುಖವಾಗಿ ಅಮಿತ್ ಶಾ ಮೈಸೂರು ಭೇಟಿಗೆ ಕಾಂಗ್ರೆಸ್ ಅಂದರೆ ಯಾವ ರೀತಿ ಇವತ್ತು ನೋಡಿ, ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬರ್ತಾರೆ ಮೈಸೂರಿಗೆ ಅಂಥೇಳಿ, ಮತ್ತೊಂದು ಕಡೆ ಅಮಿತ್ ಶಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗ, ಅದರಲ್ಲೂ ಕೂಡ ಒಕ್ಕಲಿಗರ ಭದ್ರಕೋಟೆ ಮಂಡ್ಯ ಕ್ಷೇತ್ರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗಿದೆ. ಅಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಇದೆ. ಏನಾಗಬಹುದು ಅಂದರೆ ಸುಮಲತೆಗೆ ಟಿಕೆಟ್ ಕೊಡ್ತಾರಾ, ನಿಖಿಲ್ಗೆ ಟಿಕೆಟ್ ಕೊಡ್ತಾರಾ, ಈ ರೀತಿಯಾಗಿ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಎಷ್ಟು ಲಾಭ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಮತ್ತೆಷ್ಟು ಲಾಭ, ಸಾಕಷ್ಟು ಚರ್ಚೆಗಳನ್ನು ಇವತ್ತು ಸಭೆಗಳನ್ನು ಮಾಡಲಾಗುತ್ತೆ. ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದು ರೀತಿಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಸಂಚಲನ. ಇನ್ನೊಂದು ಬಹಳ ಪ್ರಮುಖವಾಗಿ ಪಟ್ಟಿಯನ್ನು, ಆಕಾಂಕ್ಷಿಗಳ ಪಟ್ಟಿಯನ್ನು, ಒಂದು ವರದಿಯನ್ನು ಜೊತೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅಂಥೇಳಿ ಮತ್ತೊಂದು ಕಡೆ ಬಿಜೆಪಿ ನಾಯಕರಿಗೆ ಢವಢವ ಶುರುವಾಗಿದೆ. ಢವಢವ ಯಾಕೆ ಶುರುವಾಗಿದೆ ಅಂದರೆ ಕಳೆದ ಬಾರಿ ಗೆದ್ದಂತಹ ನಾಯಕರು ಅಂದರೆ ನಿಮಗೆ 25 ಹಾಲಿ ಬಿಜೆಪಿ ನಾಯಕರು ಅವರೇ ಈ ಬಾರಿಯೂ ಕೂಡ ಕಂಟಿನ್ಯೂ ಆಗ್ತಾರಾ? ಅದರಲ್ಲಿ ಪ್ರಮುಖವಾಗಿ ಪಕ್ಷೇತರವಾಗಿ ಸುಮಲತಾ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ JDS ಕೂಡ ಈ ಬಾರಿ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾ ಇರೋದು. ಒಂದೇ ಒಂದು ಕೇವಲ ಒಬ್ಬರೇ ಒಬ್ಬರು, ಅದು ಕೂಡ DK ಸುರೇಶ್ ಕಾಂಗ್ರೆಸ್ ನಲ್ಲಿ ಸಂಸದರಾಗಿರೋದು. ಇನ್ನು 28ರಲ್ಲಿ 27 ಕೂಡ ಬಿಜೆಪಿಗೆ ಸಪೋರ್ಟ್ ಇರೋದ್ರಿಂದ ಈ ಬಾರಿ ಯಾವ ರೀತಿ ಆಯ್ಕೆ ಮಾಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಲೈವ್ನಲ್ಲಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ವಿಜಯ್, ಇವತ್ತು ರಾಜ್ಯ ನಾಯಕರ ಸಭೆ ಒಂದು ಕಡೆ, ಕ್ಲಸ್ಟರ್ ಮಟ್ಟದಲ್ಲಿ ಸಭೆ ಒಂದು ಕಡೆ, ಪ್ರಮುಖವಾಗಿ ಹಳೆ ಮೈಸೂರು ಭಾಗಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿರೋದು. ಏನೆಲ್ಲ ಮಾತುಕತೆಗಳಾಗ್ಬೋದು, ಚರ್ಚೆಗಳಾಗ್ಬೋದು, ಓವರ್ ಆಗಿ ಹೇಳೋದಾದ್ರೆ ವಿಜಯ್? ವಿಜಯ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ನಮ್ಮ ಪ್ರತಿನಿಧಿ ವಿಜಯ್ ಹಾಗೂ ನಾಗೇಂದ್ರ ಬಾಬು ಮೈಸೂರಿನಲ್ಲೇ ಇದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಖಾಸಗಿ ಹೋಟೆಲ್ನಲ್ಲಿ ಅವರಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಇದ್ಕೊಂಡು ರಣತಂತ್ರವನ್ನು ರೂಪಿಸುವಂತಹ ಚಾಣಕ್ಯನ ಕೆಲಸ ಇವತ್ತು ರಾಜ್ಯದಲ್ಲಿ ಆಗುತ್ತೆ. ಪ್ರಮುಖವಾಗಿ ನಿಮಗೆ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಮಧ್ಯ ಕರ್ನಾಟಕ ಭಾಗ ಆಗಿರ್ಬೋದು, ಜೊತೆಗೆ ನಮ್ಮ ಮೈಸೂರು ಹಳೆ ಮೈಸೂರು ಭಾಗ ಆಗಿರ್ಬೋದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಏನೆಲ್ಲ ಮಾತುಕತೆ ಆಗುತ್ತೆ? ಎಸ್ ವಿಜಯ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್, ಪ್ರಮುಖವಾಗಿ ಏನೆಲ್ಲ ಮಾತುಕತೆಗಳು ಆಗಬಹುದು ಅಂತ ಇವತ್ತು ವಿವರಿಸೋದಾದ್ರೆ? ದಿವಿತ್, ಕೇವಲ 1 ಲೋಕಸಭಾ ಕ್ಷೇತ್ರ ಆ ರೀತಿ ಅಮಿತ್ ಶಾ ಅವರು ಚರ್ಚೆ ಆಗ್ತಾ ಇಲ್ಲ. 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ರಾಜ್ಯದ ಪ್ರಮುಖ ನಾಯಕರ ಜೊತೆ ಸಭೆ ನಡೆಸ್ತಾರಂಥದ್ದು. ಅಂದರೆ ಕೋರ್ ಕಮಿಟಿ ಸದಸ್ಯರು ಅಂತ ಇನ್ನು ಅಧಿಕೃತವಾಗಿ ಕೋರ್ ಕಮಿಟಿ ಆಗಿಲ್ಲ, ಆದರೆ ಕೋರ್ ಕಮಿಟಿ ಸದಸ್ಯರಿದ್ದಂಥ ಪ್ರಮುಖರ ಜೊತೆ ಅಂದರೆ CT ರವಿ ಇರ್ಬೋದು, ಅದೇ ರೀತಿ ವಿಜಯೇಂದ್ರ ಇರ್ಬೋದು, ಈಶ್ವರಪ್ಪ, ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರ ಜೊತೆ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥದ್ದು. ಜೊತೆಗೆ ಈಗಾಗಲೇ ಕೂಡ ಮೈಸೂರು ಕ್ಲಸ್ಟರ್ ಲೋಕಸಭಾ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಇರುವಂಥದ್ದು. ಯಾಕೆಂತಂದರೆ ಅಲ್ಲಿ ಮಂಡ್ಯ, ಹಾಸನ, ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ವಿಶೇಷವಾಗಿ ಸುಮಾರು 85-90 ಜನ ಈ 4 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಮುಖಂಡರ ಜೊತೆ ಚರ್ಚೆ ಮಾಡುವಂಥದ್ದು. ಈಗಾಗಲೇ ಕೂಡ ಇನ್ನು ಅಧಿಕೃತ ಮಾತ್ರ ಆಗಬೇಕಾದ್ರೆ ಈಗಾಗಲೇ ಕೂಡ ಮಂಡ್ಯ ಮತ್ತು ಹಾಸನ ಎರಡೂ ಕೂಡ JDSಗೆ ಅನ್ನುವಂಥದ್ದು ಕೂಡ ಬಹುತೇಕ ನಿರ್ಧಾರ ಆಗಿರುವಂಥದ್ದು. ಆದರೆ ಸುಮಲತಾ ಒಂದಷ್ಟು ಒತ್ತಡ ಅಥವಾ ಲಾಬಿ ನಡೆಸಿದ್ರು ಕೂಡ ಯಾರು ಗೆಲ್ತಾರೆ, ಏನು ಲೆಕ್ಕಾಚಾರ ಅನ್ನುವಂಥದ್ದು ಕೂಡ ಅಮಿತ್ ಶಾ ಅವರ ಬಳಿ ಸಂಪೂರ್ಣವಾಗಿ ವರದಿ ಇರುವಂಥದ್ದು,
ಮಾಹಿತಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅದರಲ್ಲೂ ಮೈಸೂರು ಕ್ಲಸ್ಟರ್ ಸಭೆಯಲ್ಲಿ ಒಂದಷ್ಟು ಅಂದರೆ JDSಗೆ ಬಿಟ್ಟು ಕೊಡುವ ಸಂಬಂಧಪಟ್ಟಂತೆ ಒಂದಷ್ಟು ಈ ಸುಳಿವನ್ನ ಇಂಗಿತವನ್ನ ಕೊಡುವಂಥದ್ದು. ಜೊತೆಗೆ ಒಂದಂತೂ ಬಹಳ ಸ್ಪಷ್ಟವಾಗಿರುವಂಥದ್ದು, ಈಗಾಗಲೇ ಕೂಡ ಅಮಿತ್ ಶಾ ಅಂದರೆ ಬಿಜೆಪಿ JDS ಮೈತ್ರಿ ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಅಮಿತ್ ಶಾ ಮತ್ತು ಮೋದಿಯವರ ಸಮ್ಮುಖದಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅದಾದ ನಂತರ ರಾಜ್ಯ ಬಿಜೆಪಿ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿರುವಂಥದ್ದು. ಬಹುತೇಕವಾಗಿ ಎಷ್ಟು ಸೀಟ್ ಬಿಟ್ಕೊಡ್ಬೇಕು ಅನ್ನೋಂಥದ್ದು JDSಗೆ ಈಗಾಗಲೇ ಕೂಡ ನಿರ್ಧಾರ ಆಗಿರುವಂಥದ್ದು. ಅದು ಇನ್ನೂ ಕೂಡ ಅಧಿಕೃತ ಮಾತ್ರ ಆಗಬೇಕಾಗಿರುವಂಥದ್ದು. ಆದರೆ ಈಗಾಗಲೇ ಕೂಡ ಮೂಲಗಳ ಮಾಹಿತಿ ಮತ್ತು ಕೂಡ ರಾಜಕೀಯವಾಗಿ ಬಿಜೆಪಿ ಮತ್ತು JDS ಚರ್ಚೆ ಆಗ್ತಾ ಇರುವಂಥದ್ದು. ಮಂಡ್ಯ ಮತ್ತು ಹಾಸನ ಎರಡೂ ಕೂಡ JDSಗೆ ಅನ್ನುವಂಥದ್ದು ಅಂತ ಒಂದು ರೀತಿಯಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಬಿಟ್ಟರೆ ಉಳಿದಂತೂ ಕೂಡ ಅದು ಬಹಿರಂಗವಾಗಿ ಅದು ಚರ್ಚೆ ಇರುವಂಥದ್ದು. ಜೊತೆಗೆ ಕೂಡ ಅದು ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಮಂಡ್ಯ ಅದು JDSನ ಭದ್ರಕೋಟೆ. ಅಂದರೆ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಸುಮಲತಾ ಅಂಬರೀಷ್ ಗೆದ್ದಿದ್ರು ಕೂಡ ಒಂದಷ್ಟು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡಂಥ ರೀತಿಯಲ್ಲಿ ಕೂಡ ಅಲ್ಲಿ ಬೆಂಬಲ ವ್ಯಕ್ತ ಆಗಿಲ್ಲ ಮಂಡ್ಯದಲ್ಲಿ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ಇರುವಂಥದ್ದು. ಜೊತೆಗೆ ಮಂಡ್ಯ ಮತ್ತು ಹಾಸನ ಮತ್ತು ಮೈಸೂರು ಮತ್ತು ಲೋಕಸಭಾ ಏನು ಚಾಮರಾಜನಗರ 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಟಾರ್ಗೆಟನ್ನು ಕೊಡುವಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯ ಬಿಜೆಪಿ ನಾಯಕರ ಜೊತೆ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾಗಿ ವರದಿಯ ಸಮೇತ ಬರ್ತಾ ಇರುವಂಥ ಅಮಿತ್ ಶಾ ಅವರು ಒಂದು ಬ್ಲೂ ಪ್ರಿಂಟನ್ನು ರೂಟ್ ಮ್ಯಾಪನ್ನು ಹಾಕೊಡುವಂಥದ್ದು. ಬಿಜೆಪಿ JDS ಮೈತ್ರಿಯ ಹಿನ್ನೆಲೆಯಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು. ಜೊತೆಗೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆ ಇರುವಂಥದ್ದು. ಆ ಹಾಲಿ ಸಂಸದರ ಸಂಬಂಧಪಟ್ಟಂತೆ ಏನೆಲ್ಲ ವರದಿ ಇದೆ ಮತ್ತು ಏನೆಲ್ಲ ಮುಂದೆ ಯಾವ ರೀತಿ ಪ್ರವಾಸ ಮಾಡಬೇಕು, ಜೊತೆಗೆ ಯಾವ ರೀತಿ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು, ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಅಂದರೆ ಏನು ಕಾಂಗ್ರೆಸ್ಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಮತ್ತು 28 ಲೋಕಸಭಾ ಕ್ಷೇತ್ರ ಗೆಲ್ಲುವ ಗುರಿಯೊಂದಿಗೆ ಒಂದಷ್ಟು ರಾಜ್ಯ ಬಿಜೆಪಿ ನಾಯಕರಿಗೆ ಟಾಸ್ಕ್ಗಳನ್ನು ಕೊಡುವಂಥದ್ದು. ಒಟ್ಟಾರೆ ಮೈಸೂರು ಕ್ಲಸ್ಟರ್ ಸಭೆಯಲ್ಲಿ 4 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟ ಒಂದು ಚಿತ್ರಣ ಮತ್ತು ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ರಾಜ್ಯ ಪ್ರಮುಖ ನಾಯಕರ ಜೊತೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು, ಒಂದಷ್ಟು ಸೂಚನೆಯನ್ನು ಕೊಡುವಂಥದ್ದು. 2 ಗಂಟೆಗಳ ಕಾಲ ಸಭೆ ಇರುವಂಥದ್ದು. ಅಧಿಕೃತವಾಗಿ ಮೊದಲ ಬಾರಿಗೆ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಅಮಿತ್ ಶಾ ಅವರು ಇಂದು ಎಂಟ್ರಿ ಕೊಡುವ ಮೂಲಕ ಚಾಲನೆ ಕೊಟ್ಟಿರುವಂಥದ್ದು. ದಿವಿತ್. ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ನಾಯಕ, ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಮೈಸೂರು ಭೇಟಿಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಪೋಸ್ಟರ್ ಕಾರ್ಡನ್ನು ಅಮಿತ್ ಶಾ ಹೋಗುವಂಥ ಜಾಗದಲ್ಲಿ ಅವರಿಗೆ ತೋರಿಸಿ ಅವರ ಗಮನ ಸೆಳೆಯುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಈಗ ಇದೆ. ಅಮಿತ್ ಶಾ ವಿರುದ್ಧ ಕಿಡಿಕಾರ್ತಾ ಇದೆ ಕಾಂಗ್ರೆಸ್ನ ನಾಯಕರು. ಈ ರಾಜ್ಯದ ಈ ಮೈಸೂರಿನ ಭೇಟಿಗೆ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಪೋಸ್ಟರ್ ಅಭಿಯಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ನ ನಾಯಕರು ಹೊರಟಿದ್ದಾರೆ. 11 ಗಂಟೆಗೆ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆ ಮಾಡ್ತಾರೆ. 11 ಗಂಟೆಗೆ ಅಮಿತ್ ಶಾ ಅದೇ ಮಾರ್ಗವಾಗಿ ಬಂದರೆ ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ನನ್ನ ತೆರಿಗೆ ನನ್ನ ಹಕ್ಕು ಪೋಸ್ಟರ್ ಅಭಿಯಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಅಮಿತ್ ಶಾ ಅವರ ಮೈಸೂರು ಭೇಟಿಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಮತ್ತೊಂದು ಕಡೆಯಲ್ಲಿ ಕೇಂದ್ರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಬಂದಿಲ್ಲ. ತೆರಿಗೆ ವಿಚಾರವಾಗಿ ತಾರತಮ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆಯನ್ನು ನಮಗೆ ಕೊಡಬೇಕು ಅನ್ನುವ ಲೆಕ್ಕಾಚಾರ. ಬೇರೆ ಬೇರೆ ರಾಜ್ಯಗಳಿಗೆ, ಉತ್ತರ ಮತ್ತು ದಕ್ಷಿಣದ ರಾಜ್ಯಗಳಿಗೆ ತಾರತಮ್ಯ, ಇದೆಲ್ಲವನ್ನು ಕೂಡ ಖಂಡಿಸಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಮೈಸೂರಿನಲ್ಲಿ ಅವರು ಓಡಾಡ್ತಾ ಇದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಪ್ರತಿಭಟನೆ ಮಾಡಿದರೆ ಒಂದು ಟಕ್ಕರ್ ಕೊಡ್ಬೋದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಒಂದು ಕಡೆಯಲ್ಲಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಮೈಸೂರಿನಲ್ಲಿ ಒಂದು ರಣತಂತ್ರವನ್ನು ಹಿಡಿತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನ ನಾಯಕರುಗಳು ಅಮಿತ್ ಶಾಗೆ ಪ್ರತಿಭಟನೆ ಮೂಲಕ ಒಂದು ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ತಯಾರಿ ಆಗಿದೆ ಪ್ರತಿಭಟನೆಗೆ? ಎಲ್ಲಿ ಪ್ರತಿಭಟನೆ ಮಾಡ್ತಾರೆ? ಎಷ್ಟು ಗಂಟೆಗೆ ಶುರುವಾಗುತ್ತೆ? ಅಮಿತ್ ಶಾ ಅದೇ ಮಾರ್ಗವಾಗಿ ಬರ್ತಾರಾ? ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ವಿನೋದ್? ರಂಜಿತ್, ಈಗಾಗಲೇ ಏನು ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಸಚಿವರ ಹಾದಿಯಾಗಿ ಎಲ್ಲ ಕಾಂಗ್ರೆಸ್ನ ಶಾಸಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡಿತ್ತು. ಇವತ್ತು ಈಗಾಗಲೇ ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮನ ಈಗಾಗಲೇ ಮೈಸೂರು, ಅದರಲ್ಲೂ ಕೂಡ CM ತವರು ಜಿಲ್ಲೆ ಮೈಸೂರಿಗೆ ಸಿದ್ದರಾಮಯ್ಯವರು ಬಂದಿರೋ ಕಾರಣಕ್ಕಾಗಿ, ಅಮಿತ್ ಶಾ ಅವರು ಆಗಮನ ಬಂದಿರೋ ಕಾರಣಕ್ಕಾಗಿ
ಈಗಾಗಲೇ ಒಂದಷ್ಟು ಬಿಜೆಪಿಯಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದಿರ್ತಾ ಇದೆ. ಈ ಮಧ್ಯೆ ಅಮಿತ್ ಶಾಗೆ ಒಂದು ಟಕ್ಕರ್ ಕೊಡಬೇಕು ಅಂತೇಳಿ ಈಗಾಗಲೇ ಮೈಸೂರಿನ ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಪೋಸ್ಟರ್ ಅಭಿಯಾನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಪೋಸ್ಟರ್ಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುವ ಮೂಲಕವಾಗಿ ಒಂದಷ್ಟು ಟಕ್ಕರ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಕೇಂದ್ರದಿಂದ ಬರಬೇಕಾದಂತಹ ತೆರಿಗೆ ಹಣವನ್ನು ನಮಗೆ ಕೊಡಬೇಕು. ಜೊತೆಗೆ ರಾಜ್ಯದಲ್ಲಿ 228 ಹೆಚ್ಚು ತಾಲೂಕುಗಳೆಲ್ಲ ಬರಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಲಾಗಿದೆ. ಈ ಮಧ್ಯೆ ಈ ಬರ ಪರಿಹಾರಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಹಣ ಬಂದಿಲ್ಲ. ಸೊ ಹೀಗಾಗಿ ಇದೆಲ್ಲವನ್ನು ಕೊಡಬೇಕಾಗಿರುವಂತಹ ಕೇಂದ್ರ ಸರ್ಕಾರ ಈಗ ಮೈಸೂರಿಗೆ ಯಾಕೆ ಅಮಿತ್ ಶಾ ಅವರು ಬಂದಿದ್ದಾರೆ ಅಂತೇಳಿ ಪೋಸ್ಟರ್ ಅಭಿಯಾನ ಮಾಡೋದ್ರ ಮೂಲಕವಾಗಿ ಬಿಜೆಪಿಗೆ ಒಂದಷ್ಟು ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮೆಟ್ರೋಪೋಲ್ ವೃತ್ತದಲ್ಲಿ ಗ್ರಾಮಾಂತರ ಅಧ್ಯಕ್ಷ ವಿಜಯ್ ಕುಮಾರ್ ಇರ್ಬೋದು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಅಮಿತ್ ಶಾ ಅವರು ಕೂಡ ಇವತ್ತು ಸಾಕಷ್ಟು ರಾಜಕೀಯ ಚಟುವಟಿಕೆಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಈ ಪ್ರತಿಭಟನೆ ಮಾಡೋ ಮೂಲಕವಾಗಿ ಬಿಜೆಪಿಗೆ ಕೌಂಟರ್ ಅಟ್ಯಾಕ್ ಅನ್ನು ಕೊಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ತವರು ಜಿಲ್ಲೆಯಲ್ಲೇ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಣತಂತ್ರವನ್ನ ರೂಪಿಸೋದಕ್ಕೆ ಬಂದಿದ್ದಾರೆ. ಎಲ್ಲಿತ್ಕೊಂಡೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಕೌಂಟರ್ ಕೊಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಅಂತ ಹೇಳಿ ರಾಮದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ರಾಮದಾಸ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಅಮಿತ್ ಶಾ ಸಭೆಯಿಂದ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಶಾಸಕ ರಾಮದಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಅಮಿತ್ ಶಾ ಸಭೆ ಮಾಡ್ತಿದ್ದಾರೆ. ಪಕ್ಷ ಸಂಘಟನೆಗೆ ಅಮಿತ್ ಶಾ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ರಾಮದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇವತ್ತು ಮೈಸೂರಿನಲ್ಲಿರುವಂಥ ಎಲ್ಲ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಜೊತೆಗೆ ರಾಜ್ಯ ನಾಯಕರು ಕೂಡ ಎಲ್ರಿಗೂ ಕುತೂಹಲ. ಪ್ರಮುಖವಾಗಿ ಹಾಲಿ ಸಂಸದರಿಗೆ, ಜೊತೆಗೆ ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳಿಗೆ, ಇಂಥ ಕ್ಷೇತ್ರದಲ್ಲಿ ನಾನು ನಿಲ್ಲಬೇಕು, ಸಂಸದನಾಗಬೇಕು ಅಂತ ಅಂದುಕೊಂಡಿರುವಂಥ ಆಕಾಂಕ್ಷಿಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕುತೂಹಲ. ಯಾಕಂತಂದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಹೊಸಬರಿಗೆ ಮಣೆಯನ್ನು ಹಾಕಿದ್ರೋ ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೊಸ ಮುಖಗಳಿಗೆ ಮನೆಯನ್ನು ಹಾಕಬಹುದಾ, ನಮಗೂ ಕೂಡ ಟಿಕೆಟ್ ಸಿಗಬಹುದಾ ಅನ್ನುವಂಥ ಆಕಾಂಕ್ಷಿತನ. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಈ ಬೆನ್ನಲ್ಲೇ ಶ್ರೀವತ್ಸ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ರು. ಶಾಸಕರು ಅವರು ಕೂಡ ಹೇಳ್ತಾ ಇದ್ರು ಈ ಬಾರಿ ಯಾವ ರೀತಿ ತಂತ್ರಮಂತ್ರಗಳನ್ನು ರೂಪಿಸ್ತಾರೆ ಕಾದು ನೋಡಬೇಕಾಗುತ್ತೆ. ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ನೋಡೋಣ ಯಾವ ರೀತಿ ಈ ಬಾರಿ ಚುನಾವಣೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ. ಮತ್ತೊಂದು ಕಡೆ ರಾಮದಾಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಅಮಿತ್ ಶಾ ಸಭೆಯನ್ನು ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ಗೆ ಕೊಡ್ತಾ ಇರುವಂಥ ಮತ್ತೊಂದು ಕಡೆ ಕೌಂಟರ್. ಪಕ್ಷ ಸಂಘಟನೆಗೆ ಅಮಿತ್ ಶಾ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಲೋಕಸಭೆ ಗೆಲ್ಲಲು ಅಮಿತ್ ಶಾ ತಂತ್ರವನ್ನು ರೂಪಿಸುತ್ತಿದ್ದಾರೆ. ಮೊದಲಿಗೆ ಚುನಾವಣಾ ಚಾಣಕ್ಯ ಅಂತಲೇ ಹೆಸರು. ಸೊ ಹೀಗಾಗಿ ಮೈಸೂರಿನಲ್ಲಿ ಅಮಿತ್ ಶಾ ಮಾಡ್ತಿರುವಂಥ ಈ 2 ಸಭೆಯಿಂದ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಶಾಸಕ ರಾಮದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.